ಇದು 14 ಗ್ರಾಮಗಳ 50,000ಕ್ಕೂ ಹೆಚ್ಚು ಜನರಿಗೆ ಜೀವಜಲ ಒದಗಿಸುವ ಶುದ್ಧೀಕರಣ ಘಟಕ. ಆದರೆ ಸುಮಾರು 15 ವರ್ಷಗಳಿಂದ ಈ ಘಟಕಕ್ಕೆ ಗ್ರಹಣ ಹಿಡಿದಿದೆ. ಹೆಸರು ಮಾತ್ರ ಶುದ್ಧ ಕುಡಿಯೋ ನೀರಿನ ಘಟಕ. ಆದರೆ ಇಲ್ಲಿ ಸರಬರಾಜಾಗ್ತಾ ಇರೋದು ಪಕ್ಕಾ ಕಲುಷಿತ ನೀರು. ಬಾಗಲಕೋಟೆ ಜಿಲ್ಲೆಯ ಈ ಸ್ಟೋರಿ ನೋಡಿ. ಅದು ವಾಟರ್ ಪ್ಯೂರಿಫೈ ಅಂತ ಹೆಸರಿಗೈತಿ. ಆದ್ರೆ ಇಲ್ಲಿ ಯಾವುದೇ ರೀತಿಯಿಂದ ಮಷಿನರಿ ಯಾವುದು ಕೆಲಸ ಮಾಡಕತ್ತಿಲ್ಲ. ನೋಡಿ, 14 ಗ್ರಾಮಗಳ ಜಲಶುದ್ಧೀಕರಣ ಘಟಕ ಇದು. ಹೇಗೆ ಹಂದಿಗಳು ಓಡಾಡ್ತಿವೆ ಅಂತ. ಹಾಗೆ ಇಲ್ಲಿ ನೋಡಿ, ಕಾಂಪೌಂಡ್ ಇಲ್ಲದ ಶುದ್ಧೀಕರಣ ಘಟಕ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ. ಹಲವಾರು ವರ್ಷಗಳಿಂದ ಶುದ್ಧೀಕರಣ ಯಂತ್ರಗಳು ತುಕ್ಕು ಹಿಡಿದು ಹೋಗಿವೆ. ಇದು ಬಾಗಲಕೋಟೆ ತಾಲೂಕಿನ ರಾಂಪುರ ಗ್ರಾಮದಲ್ಲಿರುವ ಜಲಶುದ್ಧೀಕರಣ ಘಟಕ. ಕೃಷ್ಣಾ ನದಿಯಿಂದ ಜಾಕ್ವೆಲ್ ಮೂಲಕ ಬರುವ ನೀರನ್ನ ಶುದ್ಧೀಕರಿಸಿ 14 ಗ್ರಾಮಗಳ ಸುಮಾರು 50,000ಕ್ಕೂ ಹೆಚ್ಚು ಜನರಿಗೆ ನೀರು ಪೂರೈಸಬೇಕು. ಆದರೆ ಈ ಘಟಕ ಅವ್ಯವಸ್ಥೆಯಿಂದ ಕೂಡಿದೆ. ಶುದ್ಧೀಕರಣ ಟ್ಯಾಂಕ್ಗಳ ಕೆಳಗೆ ಹಂದಿಗಳು ವಾಸವಾಗಿದ್ರೆ ಆವರಣದಲ್ಲಿ ಎಲ್ಲೆಂದರಲ್ಲಿ ಬಿಯರ್ ಬಾಟಲ್ಗಳು ಬಿದ್ದಿವೆ. ಕಾಂಪೌಂಡ್ ಇಲ್ಲ, ಗೇಟ್ ಮುರಿದು ಬಿದ್ದಿದೆ. ಈ ಘಟಕದ ಜಾಗ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ. ನೀರಿನ ಶುದ್ಧೀಕರಣ ಯಂತ್ರೋಪಕರಣಗಳು ತುಕ್ಕು ಹಿಡಿದಿವೆ. ಕರೆಂಟ್ ಬೋರ್ಡ್ಗಳು ಓಪನ್ ಆಗಿವೆ. ಅಪಾಯಕ್ಕೆ ಆಹ್ವಾನ ನೀಡುತ್ತಿವೆ. ಕೇವಲ ನದಿಯಿಂದ ನೀರು ಎತ್ತಿ ಸರಬರಾಜು ಮಾಡಲು ಮಾತ್ರ ಈ ಘಟಕ ಸೀಮಿತವಾಗಿದೆ. ಯಾವುದೇ ಶುದ್ಧೀಕರಣ ಮಾಡ್ತಾ ಇಲ್ಲ. ಕಲುಷಿತ ನೀರನ್ನೇ ಜನ ಕುಡಿಯುವ ಪರಿಸ್ಥಿತಿ ಇದೆ. ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಹಾಗೂ ನೈರ್ಮಲ್ಯ ಇಲಾಖೆ ಅಧಿಕಾರಿಗಳು ಇದನ್ನೆಲ್ಲ ಕಂಡು ಕಾಣದಂತಿದ್ದಾರೆ. ಅಲಿಮಟ್ಟ ಡ್ಯಾಮಿಂದ ಬರ್ತೈತಿ, ಇಲ್ಲಿ ವಾಟರ್ ಪ್ಯೂರಿಫೈ ಆಗುತ್ತೆ. ಅದು ವಾಟರ್ ಪ್ಯೂರಿಫೈ ಅಂತ ಹೆಸರಿಗೈತಿ. ಆದ್ರೆ ಇಲ್ಲಿ ಯಾವುದೇ ರೀತಿಯಿಂದ ಮಷಿನರಿ ಯಾವುದು ಕೆಲಸ ಮಾಡಕತ್ತಿಲ್ಲ. ಯಾವುದೇ ಫಿಲ್ಟರ್ ಆಗಾಕತ್ತಿಲ್ಲ. ನೀರು ಡೈರೆಕ್ಟ್ ಹಾಗೆ ಹೊಳಿಲಿಂದ ಹೆಂಗೆ ಬರ್ತೈತಿ, ಅದಕ್ಕೆ ಏನು ಪೌಡರ್ ಮಿಕ್ಸ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಅದನ್ನ ಅಷ್ಟು ಬರ್ತೈತಿ ನಮಗೆ ನೀರು ಕುಡಿಯೋಕೆ. ಅದು ಬಂದಂಥ ಹೊಸ ನೀರು ಬಂದಂಥ ಅದು ಕುಡಿದೇವಂತಂತಂದ್ರೆ ನಮಗೆ ಹೆಲ್ತ್ ಇಶ್ಯೂ ಅಂತೂ ಗ್ಯಾರಂಟಿ. ಸಣ್ಣ ಹುಡುಗರಿಗಾಗಲಿ ವಯಸ್ಕರಿಗಾಗಲಿ ನೀರು ಅದೇ ಸರ್, ರೆಡ್ ಕಲರೇ ಇದು. ಮಿಷನ್ಗಳೆಲ್ಲ ಕೆಟ್ಟಿದ್ರಿಂದ ಇವು ಡೈರೆಕ್ಟಾಗಿ ನಮಗೆ ಸಪ್ಲೈ ಬಿಡಾಗುತ್ತಾರೆ. ಈ ಘಟಕದಿಂದ ರಾಂಪುರ, ಸೀತೆಮನಿ, ಬಿಲ್ಕೆರೂರ, ಆಲೂರು, ಮಾಸ್ತಿಹಾಳ, ಬೇವೂರು, ಬೂಡನಾಯಕದಿನ, ಹಳ್ಳೂರ, ಭಗವತಿ, ಅಚನೂರು, ಸಂಗಾಪುರ ಹಾಗೂ ತಿಮ್ಮಾಪುರ ಸೇರಿದಂತೆ ಒಟ್ಟು 14 ಗ್ರಾಮಗಳಿಗೆ ನೀರು ಪೂರೈಕೆಯಾಗ್ತಾ ಇದೆ. ಈ ಘಟಕದ ನಿರ್ವಹಣೆ ಜವಾಬ್ದಾರಿ ಹೊಂದಿರುವ ಘಟಕದ ಸೆಕ್ಷನ್ ಆಫೀಸರ್ ಭಗವಾನ್ ಅವರು ಬೇಜವಾಬ್ದಾರಿ ವರ್ತನೆ ಮಾಡ್ತಾ ಇದ್ದಾರೆ ಅನ್ನುವ ಆರೋಪ ಕೇಳಿಬಂದಿದೆ. ಕನಿಷ್ಠ ಸ್ವಚ್ಛತೆಯನ್ನ ಕಾಪಾಡಿಕೊಂಡಿಲ್ಲ. ನ್ಯೂಸ್ 18 ವರದಿ ಮಾಡಲು ತೆರಳಿದಾಗ ಅಧಿಕಾರಿ ಉಡಾಫೆ ಉತ್ತರ ನೀಡಿ ದರ್ಪ ಮೆರೆದಿದ್ದಾರೆ. ಇನ್ನೊಂದೆಡೆ ಇಲ್ಲಿ ಕೆಲಸ ಮಾಡುವ ಡಿ ದರ್ಜೆಯ 13 ಸಿಬ್ಬಂದಿಗಳ ಸ್ಥಿತಿಯೂ ಶೋಚನೀಯವಾಗಿದೆ. ಕನಿಷ್ಠ ಮೂಲಭೂತ ಸೌಕರ್ಯಗಳಿಲ್ಲದೆ ಅಪಾಯದ ವಾತಾವರಣದಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಮೋಟಾರ್ಗಳಿಗೆ ಕರೆಂಟ್ ಸಪ್ಲೈ ಮಾಡುವ ವೈರ್ಗಳು ಎಲ್ಲೆಂದರಲ್ಲಿ ಬಿದ್ದಿವೆ. ಯಾವಾಗ ಕರೆಂಟ್ ಶಾಕ್ ಹೊಡೆಯುತ್ತೋ ಗೊತ್ತಿಲ್ಲ. ಇಲ್ಲೆಲ್ಲ 20 ವರ್ಷದಿಂದ ಇಲ್ಲಿ ಮಿಷನ್ಗಳು ವರ್ಕ್ ಆಗ್ತಾ ಇಲ್ಲ. ಮೇನ್ ಏನೈತಿ ಕ್ಲೀನಿಂಗ್ ಮಿಷನ್ ಬಂದದ. ಮತ್ತೇನು 5 ವರ್ಷಕ್ಕೊಮ್ಮೆ ಏನೈತಿ ಫಿಲ್ಟರ್ ವಾಶ್ ಆಗಬೇಕಾಗಿತ್ತು, ಬೆಡ್ ಹಾಕಬೇಕಾಗಿತ್ತು. ಆ ಬೆಡ್ಡನ್ನು ಕ್ಲೀನ್ ಮಾಡ್ತಾ ಇಲ್ಲ. ಮಕ್ಕಳೇನು ಅವ್ರ ಬೆಳವಣಿಗೆ ಅಥವಾ ಆರೋಗ್ಯದಲ್ಲಿ ಏರುಪೇರು ಆಗತೈತ್ರಿ. ಅವ್ರು ಬರೀ ನೆಗಡಿ, ಶೀತ, ವಾಂತಿ, ಬೇದಿ ಈ ಥರ ಸ್ಟಾರ್ಟ್ ಆಗತೈತ್ರಿ. ಹಿನ್ನೀರು ಸ್ಟಾಕ್ ಆಗುತ್ತೆ. ಸ್ಟಾಕ್ ಆಗಿ ಮುಂದೆ ಗೇಟ್ ಓಪನ್ ಮಾಡಿದಾಗ ನೀರು ಮುಂದೆ ಬರುತ್ತೆ. ಅದೇ ನೀರನ್ನು ಸಪ್ಲೈ ಡೈರೆಕ್ಟ್ ಟ್ಯಾಂಕಿಗೆ ಬರುತ್ತೆ. ಟ್ಯಾಂಕಿದಿಂದ ಏನು ಮಾಡಬೇಕು, ಇವರು ಫಿಲ್ಟರ್ ವಾಟರ್ ಮಾಡಿ ನಮಗೆ ಸಪ್ಲೈ ಮಾಡಬೇಕು. ಆ ರೀತಿ ಮಿಷನ್ಗಳೆಲ್ಲ ಕೆಟ್ಟಿದ್ರಿಂದ ಇವು ಡೈರೆಕ್ಟಾಗಿ ನಮಗೆ ಸಪ್ಲೈ ಬಿಡಾಗುತ್ತಾರೆ. ರಾಜ್ಯದ ಕಟ್ಟಕಡೆಯ ವ್ಯಕ್ತಿಗೂ ಶುದ್ಧ ಕುಡಿಯುವ ನೀರು ಕೊಡೋದು ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ. ಆದರೆ ಈ ಘಟಕದ ವ್ಯಾಪ್ತಿಯಲ್ಲಿರುವ ಸಾವಿರಾರು ಜನರಿಗೆ ಶುದ್ಧೀಕರಣವಾಗದ ನದಿಯ ನೀರನ್ನ ನೇರವಾಗಿ ಕುಡಿಯಲು ಪೂರೈಕೆ ಮಾಡಲಾಗ್ತಾ ಇದೆ. ಕೂಡಲೇ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಜಲಶುದ್ಧೀಕರಣ ಘಟಕವನ್ನು ದುರಸ್ತಿಗೊಳಿಸಬೇಕಿದೆ. ಮಂಜುನಾಥ್ ತಳವಾರ, ನ್ಯೂಸ್ 18, ಬಾಗಲಕೋಟೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. 15 ವರ್ಷಗಳಿಂದ ಈ ಶುದ್ಧೀಕರಣ ಘಟಕ ದುರಸ್ತಿ ಯಾಕೆ ಮಾಡಿಲ್ಲ? ಯಾಕಂದ್ರೆ ಮೂಲಭೂತ ಸೌಕರ್ಯಗಳ ಪೈಕಿ ಕುಡಿಯೋ ನೀರನ್ನು ಒದಗಿಸೋದು ಕೂಡ ಒಂದು, ಅದು ಜನರ ಹಕ್ಕು ಕೂಡ ಹೌದು. ಬಟ್ ಇಲ್ಲಿ ಯಾಕೆ ಸಮಸ್ಯೆ ಆಗ್ತಾ ಇದೆ?
ಶರ್ಮಿತಾ ಶೆಟ್ಟಿ, ರಾಜ್ಯದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಶುದ್ಧ ಕುಡಿಯುವ ನೀರನ್ನ ಕೊಡಬೇಕು, ಆರೋಗ್ಯವನ್ನ ಕಾಪಾಡಬೇಕು ಅನ್ನುವಂಥದ್ದು ಸರ್ಕಾರದ ಒಂದು ಮಹತ್ವಾಕಾಂಕ್ಷೆ ಯೋಜನೆ. ಇದೇ ಹಿನ್ನೆಲೆಯಲ್ಲಿನೇ ರಾಜ್ಯಾದ್ಯಂತ ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರನ್ನ ಒದಗಿಸೋದಕ್ಕಂತ ಹೇಳಿ ನದಿಗಳ ಪಕ್ಕದಲ್ಲಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯನ್ನ ಜಾರಿಗೆ ತಂದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಆ ಯೋಜನೆಗಳ ಮೂಲಕ ಗ್ರಾಮೀಣ ಭಾಗಕ್ಕೆ ನೀರನ್ನ ಸರಬರಾಜು ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಇದನ್ನ ನಿರ್ವಹಣೆ ಮಾಡಬೇಕಾಗಿರುವಂತಹ ಹೊಣೆಗಾರಿಕೆಯನ್ನು ಹೊತ್ತಂತ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ. ಅದಕ್ಕೆ ಉದಾಹರಣೆ ಅನ್ನುವಂಥದ್ದು ಇಲ್ಲಿ ರಾಂಪುರ ಶುದ್ಧೀಕರಣ ಘಟಕ. ಈ ಒಂದು ಘಟಕ ಏನಿದೆ ಆಲಮಟ್ಟಿ ಜಲಾಶಯದ ಸಮೀಪ ಇರುವಂತದ್ದು. ಸುಮಾರು 14 ಗ್ರಾಮಗಳಿಗೆ ಈ ಒಂದು ಜಲ ಶುದ್ಧೀಕರಣ ಘಟಕದಿಂದ ಕುಡಿಯುವ ನೀರಿನ ಸರಬರಾಜು ಮಾಡಲಾಗುತ್ತೆ. ಆದ್ರೆ ಸುಮಾರು 15 ವರ್ಷಗಳಿಂದ ಈ ಒಂದು ಘಟಕದ ಪರಿಸ್ಥಿತಿಯನ್ನು ನೋಡುವಂತ ಸಂದರ್ಭದಲ್ಲಿ ಅಲ್ಲಿನ ಗ್ರಾಮಸ್ಥರು ಹೇಳುವಂತದ್ದು ಏನಂತಂದ್ರೆ, ಇಲ್ಲಿ ಯಾವುದೇ ರೀತಿಯಂತ ಶುದ್ಧೀಕರಣ ಆಗುವಂತದ್ದು ಒಂದ್ ಕಡೆ ಇರಲಿ, ಕನಿಷ್ಠ ಪಕ್ಷ ಸ್ವಚ್ಛತೆಯನ್ನು ಕೂಡ ಈ ಒಂದು ಜಲ ಶುದ್ಧೀಕರಣ ಘಟಕದ ಸುತ್ತಮುತ್ತ ಕಾಪಾಡಿಕೊಂಡಿಲ್ಲ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದಾವೆ. ಇದೇ ಹಿನ್ನೆಲೆಯಲ್ಲಿ ನ್ಯೂಸ್ 18 ಕೂಡ ಆ ಒಂದು ವರದಿಯನ್ನು ಬಿತ್ತರಿಸಕ್ಕೆ ಹೋದಂತ ಸಂದರ್ಭದಲ್ಲಿ ನ್ಯೂಸ್ 18 ನ ದೃಶ್ಯಗಳು ಅಂದ್ರೆ ಕ್ಯಾಮ್ರಾಗೆ ಸಿಕ್ಕುವಂತಹ ದೃಶ್ಯಗಳು, ಅಲ್ಲಿ ಹಂದಿಗಳು ಓಡಾಡ್ತವೆ, ಹಂದಿಗಳು ಗೂಡ್ ಕಟ್ಕೊಂಡಿದ್ದಾವೆ. ಏನೋ ಕೃಷ್ಣಾ ನದಿಯಿಂದ ನೀರ್ ಲಿಫ್ಟ್ ಆಗಿ ಈ ಒಂದು ರಾಂಪುರ ಜಲ ಶುದ್ಧೀಕರಣ ಘಟಕಕ್ಕೆ ಬಂದ್ ಬೀಳುತ್ತೆ. ಆ ಬಂದ್ ನೀರ್ ಬೀಳುವಂತಹ ಟ್ಯಾಂಕಿನ ಸುತ್ತಮುತ್ತದಲ್ಲೇನೆ ಹಂದಿಗಳು ವಾಸ ಆಗ್ತವೆ. ಅಲ್ಲಿ ಜನರು ಏನು ಮೂತ್ರ ವಿಸರ್ಜನೆಯನ್ನ ಮಾಡ್ತಾರೆ. ಅಲ್ಲಿ ಇರ್ತಕ್ಕಂಥ ಅನೈತಿಕ ಚಟುವಟಿಕೆಗಳು ನಡೀತಾ ಇದಾವೆ ಅನ್ನೋದಕ್ಕೆ ಅಲ್ಲಿ ಒಂದಿಷ್ಟು ಮದ್ಯದ ಬಾಟಲಿಗಳು, ಬಿಯರ್ ಬಾಟಲಿಗಳು ಬೀಳುವಂತದ್ದು ಕೂಡ ಅಲ್ಲಿ ಕಣ್ಣಿಗೆ ಕಾಣಿಸುತ್ತೆ. ಮತ್ತು ಮೇಲಾಗಿ ಈ ಶುದ್ಧೀಕರಣ ಘಟಕದ ಸುತ್ತಲೂ ಕನಿಷ್ಠ ಒಂದು ಕಾಂಪೌಂಡ್ ಕೂಡ ಇಲ್ಲ. ಹೀಗಾಗಿ ಯಾರು ಬೇಕಾದ್ರೂ ಒಳಗಡೆ ಹೋಗ್ಬೋದು, ಯಾರು ಬೇಕಾದ್ರೂ ಹೊರಗಡೆ ಬರ್ಬೋದು ಅನ್ನುವಂತಹ ವಾತಾವರಣ ಇದೆ. ಇನ್ನು ಪ್ರಮುಖವಾಗಿ ಇಲ್ಲಿರ್ಬೇಕಾದಂತಹ ಯಂತ್ರೋಪಕರಣಗಳು ತುಕ್ಕು ಹಿಡಿದಿದ್ದಾವೆ. ಸುಮಾರು 15 ವರ್ಷಗಳಿಂದ ಆ ಯಂತ್ರೋಪಕರಣಗಳು ಕೂಡ ಕೆಲಸ ಮಾಡ್ತಾ ಇಲ್ಲ ಅಂತದನ್ನ ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು. ಮತ್ತು ಆ ಪರಿಸ್ಥಿತಿಯನ್ನು ನೋಡುವಂತ ಸಂದರ್ಭದಲ್ಲಿ ಆ ಯಂತ್ರೋಪಕರಣಗಳೆಲ್ಲವೂ ಕೂಡ ಹಾಳಾಗಿ ಹೋಗಿರೋದ್ರಿಂದ ಅವನ್ನ ಯಾಕೆ ದುರಸ್ತಿ ಮಾಡ್ತಾ ಇಲ್ಲ, ಅವನ್ನ ಯಾಕೆ ಚಾಲನೆಗೊಳಿಸ್ತಾ ಇಲ್ಲ ಅನ್ನೋದು ಕೂಡ ಒಂದು ಯಕ್ಷ ಪ್ರಶ್ನೆ. ಇದ್ರ ಬಗ್ಗೆ ಅಧಿಕಾರಿಗಳನ್ನ ಮಾಹಿತಿ ಕೇಳಿದಂತ ಸಂದರ್ಭದಲ್ಲಿ ಈ ಒಂದು ಘಟಕ ಬಂದಿದೆ ಅನ್ನುವಂತ ರೀತಿಯಲ್ಲಿ ಅವ್ರೇನ್ ಮಾತನಾಡ್ತಾ ಇಲ್ಲ. ಯಾಕಂತಂದ್ರೆ ಇಲ್ಲ, ಅದು ಕೆಲವು ದಿನಗಳಿಂದ ಮಾತ್ರ ಆಗಿದೆ, ಅದನ್ನ ಸರಿಪಡಿಸ್ತೀವಿ ಅನ್ನೋದನ್ನ ಉಡಾಫಿ ಉತ್ತರ ಕೊಡ್ತಾರೆ. ಆದ್ರೆ ಸುಮಾರು ವರ್ಷಾನುಗಂಟ್ಲೆ ಈ ರೀತಿಯಾಗಿ ನೀರನ್ನ ನೀವು ಜನರಿಗೆ ಕಲುಷಿತ ನೀರನ್ನೇ ಸರಬರಾಜು ಮಾಡುವಂತದ್ದಾದ್ರೆ ಅಲ್ಲಿರ್ತಕ್ಕಂತಹ 14 ಹಳ್ಳಿಯ ಜನರ ಆರೋಗ್ಯ ಸ್ಥಿತಿ ಏನಾಗ್ಬೇಕು, ಅವ್ರ ಮೇಲೆ ಯಾವ ರೀತಿಯಾಗಿ ದುಷ್ಪರಿಣಾಮ ಬೀರುತ್ತೆ ಅನ್ನೋದನ್ನ ಇಲ್ಲಿ ಗ್ರಾಮಸ್ಥರು ಪ್ರಶ್ನೆ ಮಾಡ್ತಾ ಇರುವಂತದ್ದು. ಆದ್ರೆ ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕಾಗಿರುವಂತ ಏನು ಸೆಕ್ಷನ್ ಆಫೀಸರ್ ಅಲ್ಲಿ ನೋಡ್ಕೊಳ್ಳೋದಕ್ಕೆ ಅಂತೇಳಿ ಒಬ್ರು ಜೂನಿಯರ್ ಇಂಜಿನಿಯರ್ ಇರುವಂತದ್ದು ಭಾಗವಾನ್ ಅಂತೇಳಿ ಸೆಕ್ಷನ್ ಆಫೀಸರ್, ಅವರು ಕನಿಷ್ಠ ಪಕ್ಷ ಜಲ ಶುದ್ಧೀಕರಣ ಘಟಕದಲ್ಲಿ ಇರೋದು ಕೂಡ ಕಡಿಮೆ ಅನ್ನೋದನ್ನ ಆರೋಪ ಕೇಳಿ ಬರ್ತಾ ಇದೆ. ಯಾಕಂದ್ರೆ ನಾವು ಹೋದಂತ ಸಂದರ್ಭದಲ್ಲಿಯೂ ಕೂಡ ಅಲ್ಲಿ ಒಳಗಡೆ ಯಾಕೆ ಬಂದ್ರಿ, ಅಲ್ಲಿ ಯಾಕೆ ಹೋದ್ರಿ, ಇಲ್ಲಿ ಯಾಕೆ ಹೋದ್ರಿ ಅನ್ನೋ ಪ್ರಶ್ನೆ ಮಾಡೋದಕ್ಕೆ ಮಾತ್ರ ಬರುತ್ತೆ ಹೊರತಾಗಿ ಆ ಶುದ್ಧೀಕರಣ ಘಟಕವನ್ನ ಏನು ನಿರ್ವಹಣೆ ಮಾಡೋದಕ್ಕೆ ಅವರಿಂದ ಆಗ್ತಾ ಇಲ್ಲ. ಕೇವಲ ನೆಪ ಮಾತ್ರಕ್ಕೆ ಎನ್ನುವಂತೆ ಅಧಿಕಾರಿಗಳನ್ನ ನೇಮಿಸಿದ್ದಾರೆ. 13 ಜನ ಅಲ್ಲಿ ಆಪರೇಟರ್ಗಳಿದ್ದಾರೆ. ಆಪರೇಟರ್ಗಳಿಗೆ ಯಾವುದೇ ರೀತಿಯಾದಂತಹ ಸುರಕ್ಷತಾ ಕ್ರಮಗಳನ್ನ ತೆಗೆದುಕೊಳ್ಳೋದಕ್ಕೆ ಅವರಿಗೆ ಶೂಸ್ ಆಗಿರ್ಬೋದು, ಜಾಕೆಟ್ಗಳಾಗಿರ್ಬೋದು ಯಾವುದೂ ಇಲ್ಲ. ಮತ್ತೊಂದ್ ಕಡೆ ಪಂಪ್ ಹೌಸ್ ನಲ್ಲಿ ಅಪಾಯಕ್ಕೆ ಅಲ್ಲಿ ಇರ್ತಕ್ಕಂತಹ ಕೇಬಲ್ಗಳು, ಮೋಟರ್ಗಳು ಆಹ್ವಾನ ನೀಡ್ತಾ ಇದೆ. ಆ ಪಂಪ್ ಹೌಸ್ ನ ಪಕ್ಕದಲ್ಲೇ ಒಂದು ಅಂಗನವಾಡಿ ಕೇಂದ್ರ ಕೂಡ ಇರುವಂತದ್ದು. ಅದೃಷ್ಟವಶಾತ್ ಆ ಒಂದು ಅಂಗನವಾಡಿ ಕೇಂದ್ರಕ್ಕೆ ಸುಮಾರು 3 ಅಡಿಯಷ್ಟು ಒಂದು ಕಾಂಪೌಂಡ್ ಇದೆ. ಹೀಗಾಗಿ ಅಲ್ಲಿ ಇರ್ತಕ್ಕಂತಹ ಮಕ್ಕಳು ಒಳಗಡೆ ಬರೋದಕ್ಕೆ ಸಾಧ್ಯ ಆಗುದಿಲ್ಲ. ಆದ್ರೂ ಕೂಡ ಯಾರಾದ್ರೂ ಸ್ವಲ್ಪ ದೊಡ್ಡ ಮಕ್ಕಳು ಏನಾದ್ರು ಇದ್ರೆ ಅದನ್ನ ಹತ್ಕೊಂಡು ಬರುವಂತದ್ದು ಕೂಡ ಸಾಧ್ಯತೆ ಇದೆ. ಮತ್ತು ಗೇಟ್ ಓಪನ್ ಇರೋದ್ರಿಂದಾಗಿ ಆ ಗೇಟ್ ನಲ್ಲಿ ಹಾದು ಒಳಗಡೆ ಬರೋದಕ್ಕೂ ಕೂಡ ಚಾನ್ಸಸ್ ಇದೆ. ಅಲ್ಲಿ ಮಕ್ಕಳು ಮರಿಗಳು ಏನಾದ್ರು ಒಳಗಡೆ ಬಂದಂತ ಸಂದರ್ಭದಲ್ಲಿ ಕೇಬಲ್ಗಳು ಅಂದ್ರೆ ದೊಡ್ಡ ದೊಡ್ಡ ಮೋಟರ್ಗಳು ಇರೋದ್ರಿಂದಾಗಿ ಆ ಕೇಬಲ್ಗಳು ಎಲ್ಲಂದ್ರಲ್ಲಿ ಬಿದ್ದಿದ್ದಾವೆ. ಯಾರಾದ್ರೂ ಅದನ್ನ ಮುಟ್ಟಿದ್ರೆ ಅವರಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಇಂತಹ ಒಂದು ವಾತಾವರಣವನ್ನ, ಅಪಾಯದ ವಾತಾವರಣವನ್ನ ಅಲ್ಲಿ ಅಧಿಕಾರಿಗಳು ಸೃಷ್ಟಿ ಮಾಡಿದ್ದಾರೆ. ಮತ್ತೊಂದ್ ಕಡೆ ಈ ನೀರಿನ ಟ್ಯಾಂಕ್ಗಳೇನಿದ್ದಾವೆ ಇವನ್ನ ಪ್ರತಿ ವರ್ಷವೂ ಕೂಡ ಅವನ್ನ ಕ್ಲೀನಿಂಗ್ ಮಾಡ್ಬೇಕು, ಅವಕ್ಕೆ ಏನು ಕಾಂಕ್ರೀಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಸಂಪರ್ಕದಲ್ಲಿ ಈ ಬಗ್ಗೆ ಮಾತಾಡೋದಕ್ಕೆ ಸೆಕ್ಷನ್ ಆಫೀಸರ್ ಆಗಿರುವಂತಹ ಭಗವಾನ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಭಗವಾನ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಓಕೆ, ರಾಂಪುರದಲ್ಲಿ ಶುದ್ಧ ಕುಡಿಯೋ ನೀರಿನ ಘಟಕ 15 ವರ್ಷಗಳಿಂದ ದುರಸ್ತಿ ಮಾಡಿಲ್ಲ, ಮತ್ತೆ ಜನ ನಮ್ಗೆ ಶುದ್ಧೀಕರಣ ಆಗದ ನೀರು ಸಪ್ಲೈ ಮಾಡ್ತಾ ಇದಾರೆ, ಸಾಂಕ್ರಾಮಿಕ ರೋಗ ಬರುತ್ತೆ ಅಂತೆಲ್ಲ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಏನ್ ಸಮಸ್ಯೆ? ಇಲ್ಲ ಮೇಡಮ್, ಶುದ್ಧೀಕರಣ ಮಾಡ್ತಾ ಇದೀವಿ, ಶುದ್ಧೀಕರಣ ಮಾಡೇ ಕೊಡ್ತಾ ಇದೀವಿ ಮೇಡಮ್. ಇಲ್ಲ ಅಂತ ಹೇಳ್ತಿದಾರಲ್ಲ, ನಮ್ಮ ರಿಪೋರ್ಟರ್ ಕೂಡ ಇದ್ದಾರೆ. ಮಂಜುನಾಥ್, ಸೆಕ್ಷನ್ ಆಫೀಸರ್ ಹೇಳ್ತಾ ಇದಾರೆ ಸಮಸ್ಯೆನೇ ಇಲ್ಲ, ಎಲ್ಲ ಕ್ಲೀನ್ ವಾಟರ್ ಸಪ್ಲೈ ಆಗ್ತಾ ಇದೆ, ಶುದ್ಧೀಕರಣ ಆಗ್ತಿದೆ ಅಂತ. ನೀವು ಹೋದಾಗ ಏನ್ ಕಂಪ್ಲೇಂಟ್ಸ್ ಇತ್ತು ಹೇಳಿ? ಶರ್ಮಿತಾ ಶೆಟ್ಟಿ, ಇದೇ ಒಂದು ಧೋರಣೆ. ಯಾಕಂತಂದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಬಾಗಲಕೋಟೆ ಜಿಲ್ಲೆಯ RWS EW ಅವರನ್ನು ಕೂಡ ಅವ್ರನ್ನು ಕೂಡ ಸಂಪರ್ಕ ಮಾಡಿದೀವಿ. ಅವರು ಕೂಡ ನಮಗೆ ಮಾಹಿತಿಯನ್ನು ನೀಡುವಂತ ಸಂದರ್ಭದಲ್ಲಿ ಅಂದ್ರೆ ಅವ್ರು ಹೊಸದಾಗಿ ಬಂದಿದ್ರು, ಹಾಗಾಗಿ ಭಗವಾನ್ ಅವರು ಖಂಡಿತವಾಗ್ಲೂ ಶರ್ಮಿತಾ ಶೆಟ್ಟಿ ಅವ್ರ ಫೋನ್ ನಲ್ಲಿ ಮಾತನಾಡೋದಿಲ್ಲ. ಯಾಕಂತಂದ್ರೆ ಅವರ ಏನು ಅವ್ರು ನಡೆದುಕೊಳ್ಳುವಂತಹ ರೀತಿ ಮತ್ತು ಅವರು ನಿರ್ವಹಣೆ ಮಾಡಿಲ್ಲ ಅನ್ನೋದು ಅಲ್ಲಿ ದೃಶ್ಯಗಳಲ್ಲಿ ಕಾಣಿಸ್ತಾ ಇದೆ. ಮತ್ತು ಗ್ರಾಮಸ್ಥರು ಕೂಡ ನೇರವಾಗಿ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಇಂತಹ ಒಂದು ಆರೋಪಗಳಿಂದ ನುಣುಚಿಕೊಳ್ಳುವಂತ ಹಿನ್ನೆಲೆಯಲ್ಲಿ ಇವರು ಹಲವಾರು ವರ್ಷಗಳಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಇದೆ. ಅಲ್ಲಿ ಅದ್ರ ಜೊತೆಗೇನೆ ಇವರ ಮೇಲಾಧಿಕಾರಿಗಳು AW ಆಗಿರ್ಬೋದು, WE ಅವರಾಗಿರ್ಬೋದು, ಅವರು ಕೂಡ ಅದನ್ನ ಸುರಕ್ಷತೆ ದೃಷ್ಟಿಯಿಂದ ಅಲ್ಲಿ ವಿಸಿಟ್ ಮಾಡುವಂತದ್ದಾಗಿರ್ಬೋದು, ಅಲ್ಲಿ ಸಮಸ್ಯೆ ಏನಿದೆ ಅಂತ ಕೇಳೋದ್ ಬದಲಾಗಿ ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ನಮಗೆ AW ಅವರು ಮಾಹಿತಿಯನ್ನು ಕೊಟ್ಟಿರುವಂತದ್ದೇನಂದ್ರೆ, ನಾನು 2 ತಿಂಗಳಿಂದ ಅಷ್ಟೇ ಬಂದಿದ್ದೀನಿ, ಮೊದಲಿದ್ದಂತ ಅಧಿಕಾರಿಗಳು
ಅಧಿಕಾರಿಗಳಿಗೆ ಸಂಪೂರ್ಣವಾದಂತ ಮಾಹಿತಿ ಇದೆ. ಆದ್ರೆ ಮುಂದಿನ ದಿನಗಳಲ್ಲಿ ಹೊಸ ಯೋಜನೆಗಳು ಜಾರಿಗೆ ಬಂದಿರೋದ್ರಿಂದಾಗಿ ಸುಮಾರು 50 ಹಳ್ಳಿಗಳು 100 ಹಳ್ಳಿಗಳು ಈ ರೀತಿಯಾಗಿ ಒಂದು ದೊಡ್ಡ ಯೋಜನೆಯನ್ನು ಜಾರಿಗೆ ತಂದಿರೋದ್ರಿಂದ ಇವೆಲ್ಲವೂ ಕೂಡ ಸ್ಥಗಿತವಾಗ್ತವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಒಳ್ಳೆ ನೀರು ಜನರಿಗೆ ಸಿಗುತ್ತೆ ಅನ್ನುವಂತಹ ಒಂದು ಮಾತುಗಳನ್ನ ಆಡ್ತಾರೆ. ಅಂದ್ರೆ ಅಲ್ಲ, ಇನ್ನು ಎಷ್ಟು ವರ್ಷ ಕಾಯ್ಬೇಕು? 15 ವರ್ಷದಿಂದ ದುರಸ್ತಿ ಮಾಡಿಲ್ಲ. ಶುದ್ಧ ನೀರು ನಮಗೆ ಬೇಕು ಅಂತ ಜನ ಕೇಳ್ತಾ ಇದ್ದಾರೆ. ಸಾಂಕ್ರಾಮಿಕ ರೋಗದ ಒಂದು ಭೀತಿ ಅಲ್ಲಿ ಕಾಡ್ತಾ ಇದೆ. ಆಫೀಸರ್ಗಳನ್ನು ಕೇಳಿದ್ರೆ ಏನ್ ಸಮಸ್ಯೆನೇ ಇಲ್ಲ, ನಾವು ಶುದ್ಧ ನೀರನ್ನೇ ಸಪ್ಲೈ ಮಾಡ್ತೀವಿ ಅಂತ ಹೇಳ್ತಾರೆ. ಸರ್ಕಾರ ಸಂಬಳ ತಿಂದ ಮೇಲೆ ಸರಿಯಾಗಿ ಕೆಲಸನೂ ಮಾಡ್ಬೇಕಲ್ವಾ ಭಗವಾನ್ ಅವರೇ? ಈಗ ಮೀಡಿಯಾದವ್ರು ನಾವು ಕೇಳಿದ್ರೇನೆ ನೀವು ಏನ್ ಪ್ರಾಬ್ಲಮ್ ಇಲ್ಲ ಅಂತ ಫೋನ್ ಕಟ್ ಮಾಡ್ತೀರಾ ಅಂದ್ರೆ ನೀವು ವರ್ತನೆ ನೋಡಿ ಹೆಂಗಿದೆ ಅಂತೇಳಿ. ಇನ್ನು ಜನಸಾಮಾನ್ಯರು ಕೇಳಿದ್ರೆ ಅವ್ರಿಗೆ ಉತ್ತರನಾರು ನೆಟ್ಟಿಗೆ ನೀವು ಕೊಡ್ತೀರಾ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ ನಿಮ್ಮ ಬಿಹೇವಿಯರ್ ಅಲ್ಲಿ. ಮಂಜುನಾಥ್, ಈಗ ಜನರಿಗೆ ಈ ರೋಗದ ಭೀತಿ ಯಾವ ತರ ಕಾಡ್ತಾ ಇದೆ, ಅನಾರೋಗ್ಯ ಸಮಸ್ಯೆಗಳು ಕಾಡ್ತಾ ಇದೆಯಾ ಈ ನೀರು ಕುಡಿದ ಮೇಲೆ? ಶರ್ಮಿತಾ ಶೆಟ್ಟಿ, ಇದಕ್ಕೆ ನಾನು ಒಂದು ಲೋಕಾಯುಕ್ತರ ಒಂದು ಉದಾಹರಣೆಯನ್ನ ಹೇಳ್ತೀನಿ. ಇತ್ತೀಚೆಗಷ್ಟೇ ಬಾಗಲಕೋಟೆ ಜಿಲ್ಲೆಗೆ ಕರ್ನಾಟಕದ ಉಪ ಲೋಕಾಯುಕ್ತರು ಭೇಟಿ ನೀಡಿದ್ರು ವೀರಪ್ಪ ಅವರು. ಆ ಒಂದು ಸಂದರ್ಭದಲ್ಲಿ ಅನಿರೀಕ್ಷಿತ ಭೇಟಿನ ನೀಡುವಂತ ಸಂದರ್ಭದಲ್ಲಿ ಬಾಗಲಕೋಟೆ ನಗರಕ್ಕೆ ಸರಬರಾಜಾಗುವಂತಹ ಸಂಪರ್ಕದಲ್ಲಿ ಈ ಬಗ್ಗೆ ಮಾತಾಡೋದಕ್ಕೆ ಶಾಸಕರಾಗಿರುವಂತಹ ಉಮೇಶ್ ಮೇಟಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಫೈನ್, ಮತ್ತೆ ಸಂಪರ್ಕ ಮಾಡೋಣ ಅವ್ರನ್ನ. ಮಂಜುನಾಥ್, ಅನಾರೋಗ್ಯ ಸಮಸ್ಯೆಗಳು ನೀವು ಹೇಳ್ತಾ ಇದ್ರಿ, ಪ್ಲೀಸ್ ಗೋ ಹೆಡ್. ಶರ್ಮಿತಾ ಶೆಟ್ಟಿ, ಏನು ಇತ್ತೀಚೆಗಷ್ಟೇ ಉಪ ಲೋಕಾಯುಕ್ತರು ಬಿ ವೀರಪ್ಪ ಅವರು ಬಾಗಲಕೋಟೆ ಜಿಲ್ಲೆಗೆ ಪ್ರವಾಸವನ್ನು ಕೈಗೊಂಡಿದ್ರು. 2 ದಿನಗಳಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಬಾಗಲಕೋಟೆ ನಗರಕ್ಕೆ ಏನು ಸರಬರಾಜಾಗುವಂತಹ ಶುದ್ಧೀಕರಣ ಘಟಕ, ನೀರು ಶುದ್ಧೀಕರಣ ಘಟಕಕ್ಕೆ ಅವರು ಭೇಟಿ ನೀಡಿದ್ರು. ಅಲ್ಲಿ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಅವ್ರು ಹೇಳಿರುವಂತದ್ದು ಮತ್ತು ಅವ್ರ ಮೇಲೆ ಒಂದು ಪ್ರಕರಣವನ್ನು ಕೂಡ ದಾಖಲು ಮಾಡಿರುವಂತದ್ದು ಸ್ಪಷ್ಟವಾಗಿ ಸುದ್ದಿಗೋಷ್ಠಿಯಲ್ಲೇ ಹೇಳಿದ್ರು. ಅಲ್ಲಿ ನೋಡೋದಕ್ಕೆ ಎಲ್ಲವೂ ಕೂಡ ಚೆನ್ನಾಗಿದೆ, ಆದ್ರೆ ಈ ನೀರಿನ ಗುಣಮಟ್ಟ ಹೇಗಿದೆ ಅನ್ನೋದನ್ನ ನಾನು ಅಧಿಕಾರಿಗಳ ಬಳಿ ದಾಖಲಾತಿ ಕೇಳಿದಾಗ ಇದು ಕುಡಿಯೋದಕ್ಕೆ ಅಡ್ಡಿ ಇಲ್ಲ ಅನ್ನುವಂತ ರೀತಿಯಲ್ಲಿ, ಅಂದ್ರೆ ಸಮಾಧಾನಕಾರ ಇದೆ ಅನ್ನುವಂತಹ ರಿಪೋರ್ಟ್ ಅನ್ನ ಅವ್ರ ಅಧಿಕಾರಿಗಳು ಕೊಟ್ಟರು. ನೋಡೋದಕ್ಕೆ ಎಲ್ಲವೂ ಕೂಡ ಚೆನ್ನಾಗಿದೆ ಅನ್ನುವಂಥದ್ದನ್ನ ಅವರು ಮನಗಂಡು ಅದಾದ ಬಳಿಕ ಅಧಿಕಾರಿಗಳ ಮೇಲೆ ಒಂದು ಪ್ರಕರಣವನ್ನ ದಾಖಲಿಸುವಂತ ಕೆಲಸವನ್ನ ಸ್ವತಃ ಲೋಕಾಯುಕ್ತರು ಮಾಡಿದ್ರು. ಅಲ್ಲಿ ನೋಡೋದಕ್ಕೆ ಎಲ್ಲವೂ ಕೂಡ ಚೆನ್ನಾಗಿದೆ, ಅದರ ನೀರು ಸಮಾಧಾನಕರ ಇದೆ ಅನ್ನುವಂತಹ ರಿಪೋರ್ಟ್ ಸ್ವತಃ ಲೋಕಾಯುಕ್ತರ ಮುಂದೆ ಬಂದಿದೆ. ಇಲ್ಲಿ ಕನಿಷ್ಠ ಪಕ್ಷ ನೋಡೋದಕ್ಕೂ ಕೂಡ ಯಂತ್ರೋಪಗಳಿಲ್ಲ. ಅಂತ ಒಂದು ಪರಿಸ್ಥಿತಿಯಲ್ಲಿ ಅಧಿಕಾರಿಗಳು ಈ ರೀತಿಯಾಗಿ ಎಲ್ಲವೂ ಕೂಡ ಸರಿಯಾಗಿದೆ ಅನ್ನೋ ಉಡಾಫೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಈಗಾಗಲೇ ಜನಪ್ರತಿನಿಧಿಗಳು ಕೂಡ ಎಚ್ಚೆತ್ಕೊಳ್ಬೇಕಾಗಿದೆ ಮತ್ತು ಮೇಲಾಧಿಕಾರಿಗಳು ಕೂಡ ಎಚ್ಚೆತ್ಕೊಂಡು ಇಲ್ಲಿರ್ತಕ್ಕಂಥ ಸಾರ್ವಜನಿಕರ ಹಿತದೃಷ್ಟಿಯಿಂದ, ಅವರ ಆರೋಗ್ಯದ ದೃಷ್ಟಿಯಿಂದ ಇಂತಹ ಉಡಾಫೆತನವನ್ನ ಬಿಟ್ಟು ಅವರ ಆರೋಗ್ಯ ಕಡೆ ಗಮನವನ್ನು ಕೊಡುವ ಹಿನ್ನೆಲೆಯಲ್ಲಿ ಇದನ್ನ ಕ್ರಮ ಕೈಗೊಳ್ಳಬೇಕಾಗಿರುವಂತದ್ದು ಅವರ ಆದ್ಯ ಕರ್ತವ್ಯ. ಹೀಗಾಗಿನೇ ಗ್ರಾಮಸ್ಥರು ಅವರ ವಿರುದ್ಧ ಸಾಲ ಆರೋಪಗಳನ್ನ ಮಾಡ್ತಾ ಇರುವಂತದ್ದು. ಶರ್ಮಿತಾ ಶೆಟ್ಟಿ, ಈಗ ಆರೋಪಗಳಿಗೆ ಆಫೀಸರ್ಗಳು ಯಾವ ತರ ಸ್ಪಂದಿಸ್ತಾರೆ? ಇನ್ಫ್ಯಾಕ್ಟ್ ನೋಡಿ, ಶಾಸಕರನ್ನ ನಾವು ಸಂಪರ್ಕ ಮಾಡಿದ್ವಿ, ಅವರಂತೂ ಉತ್ತರ ಕೊಡೋದಕ್ಕೆ ರೆಡಿ ಇಲ್ಲ. ಹಂಗಾಗಿ ಪಾಪ ಏನ್ ಮಾಡಕ್ ಸಾಧ್ಯ ಇದೆ? ಎಷ್ಟು ಪತ್ರಗಳನ್ನ ಬರೆಯಕ್ ಸಾಧ್ಯ, ಎಷ್ಟು ಅರ್ಜಿಗಳನ್ನ ಕೊಡೋಕ್ ಸಾಧ್ಯ, ಎಷ್ಟು ಸತಿ ಸರ್ಕಾರಿ ಕಚೇರಿಗೆ ಅಲಿಯಕ್ ಸಾಧ್ಯ ಅಲ್ವಾ? ಥ್ಯಾಂಕ್ ಯು ಮಂಜುನಾಥ್, ಈ ಸುದ್ದಿ ಫಾಲೋ ಅಪ್ ಮಾಡಿ. ಇನ್ನು ಭಗವಾನ್ ಅವರು, ನಿಮ್ಮ ವರ್ತನೆ ಸರಿ ಇಲ್ಲ ಸರ್. ಈಗ ಸರ್ಕಾರಿ ಸಂಬಳವನ್ನ ನೀವು ತಗೊಂಡ್ಮೇಲೆ ಜನ ಸೇವೆ ಮಾಡ್ಬೇಕಾಗುತ್ತೆ. ಈಗ ನಾವು ಕೇಳಿದ ತಕ್ಷಣ ಏನು ಸಮಸ್ಯೆ ಇಲ್ಲ ಅಂತ ಫೋನೇ ಕಟ್ ಮಾಡ್ತೀರಾ. ಇನ್ನು ಜನರ ಸಮಸ್ಯೆ ನೀವೆಲ್ಲ ಆಲಿಸ್ತೀರಾ? ನಿಮ್ಗೆ ಎಲ್ಲಿ ಪೇಷನ್ಸ್ ಇದೆ ಅನ್ನೋದು ಇದ್ರ ಮುಖ್ಯನ ಗೊತ್ತಾಗುತ್ತೆ. ಮತ್ತೆ ನೀವು ವರ್ತನೆ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ ಸರ್. ಕನಿಷ್ಠವಾದ್ರೂ ಈಗ ಕೇಳ್ತಿರೋದು ಅವ್ರು ಏನು, ಕುಡಿಯೋ ನೀರು ಕೊಡಿ ಅಂತ ಹೇಳಿ, ಅದನ್ನು ನಿಮ್ಮ ಹತ್ರ ಸಪ್ಲೈ ಮಾಡೋಕ್ಕಾಗಿಲ್ಲ ಅಂದಮೇಲೆ ಆ ಸೆಕ್ಷನ್ ಆಫೀಸರ್ ಆಗಿ ಅದಕ್ಕೇನು ಫಲ ಬಂತು ಹೇಳಿ? ನಿಮ್ಮ ಕೆಲಸ ದಯವಿಟ್ಟು ನೀವು ನೆಟ್ಟಗೆ ಮಾಡಿದ್ರೆ ಜನರಿಗೆ ಒಂದು ಮೂಲಭೂತ ಸೌಲಭ್ಯ, ಶುದ್ಧ ಕುಡಿಯೋ ನೀರು ಅದು ಸಪ್ಲೈ ಮಾಡೋಕ್ಕಾಗತ್ತೆ. 15 ವರ್ಷಗಳಿಂದ ಜನ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ದಯಮಾಡಿ ಇದೊಂದು ಮಾಡಿಕೊಡಿ. ಇನ್ನು ಶಾಸಕರು ಉಮೇಶ್ ಮೇಟಿ ಅವರು ಬಹಳ ಉತ್ಸಾಹದಲ್ಲಿ ಇರ್ತಾರೆ ಗೆದ್ದ ಮೇಲೆ ಅಂತ ಅಂದ್ಕೊಂಡಿದ್ವಿ. ಬಟ್ ಸಮಸ್ಯೆಯನ್ನು ಪರಿಹರಿಸೋ ನಿಟ್ಟಿನಲ್ಲಿ ಅವರು ಗಮನ ಕೊಟ್ಟಂಗೆ ಕಾಣಿಸ್ತಾ ಇಲ್ಲ. ಅವ್ರಿಗೆ ಕಾಲ್ ಮಾಡಿದ್ರೆ ಕಾಲ್ ರಿಸೀವ್ ಮಾಡಿದ್ರು, ಬಟ್ ಈ ಬಗ್ಗೆ ಮಾತಾಡೋಕ್ಕೆ ಬಹುಶಃ ಅವ್ರಿಗೆ ಮನಸ್ಸಿಲ್ಲ ಅಂತ ಕಾಣಿಸುತ್ತೆ. ಅಟ್ಲೀಸ್ಟ್ ಫಾಲೋ ಅಪ್ ಮಾಡಿದ ಮೇಲೇನಾದರೂ ನಮಗೊಂದು ರಿಯಾಕ್ಷನ್ ಅವ್ರು ಕೊಡ್ತಾರೆ ಅಂತ ನಾವು ವೆಯ್ಟ್ ಮಾಡ್ತೀವಿ. ಈ ಸುದ್ದಿಯ ಫಾಲೋ ಅಪ್ ಆಗುತ್ತೆ.